ಇತ್ತೀಚೆಗೆ ರಾಬರಿ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಸಿನಿಮಾ ಸ್ಟೈಲ್ನಲ್ಲಿ ಹಾವೇರಿಯಲ್ಲಿ ರಾಬರಿ ಮಾಡಿದ್ದಾರೆ ಖದೀಮರು. ಎಲ್ಲಿ ರಾಬರಿ ಆಗಿದೆ, ರಾಬರಿ ಮಾಡಿದ್ದು ಹೇಗೆ, ಈ ಖತರ್ನಾಕ್ಗಳು ಯಾರು, ಪೊಲೀಸರು ಏನ್ ಮಾಹಿತಿ ಕಲೆ ಹಾಕಿದ್ದಾರೆ ಅನ್ನುವಂಥ ವರದಿ ಇಲ್ಲಿದೆ ನೋಡಿ. ನೀವೆಲ್ಲ ಮನೆ ಕಳ್ಳತನ, ಅಂಗಡಿ ಕಳ್ಳತನ ನೋಡಿದ್ರಿ. ಈಗ ಹೆದ್ದಾರಿಯಲ್ಲಿ ಹೋಗುವಂಥ ಕಂಟೈನರ್ ಗಾಡಿಯಲ್ಲಿನ ವಸ್ತುಗಳನ್ನೇ ಕಳ್ಳತನ ಮಾಡಲಿಕ್ಕೆ ಕಳ್ಳರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾನಿರುವಂಥದ್ದು ಮೋಟೆಬಿನ್ನೂರಿನ NH4 ಹೈವೇದಲ್ಲಿದ್ದೇನೆ. ಸದ್ಯ ನೋಡ್ತಿರುವಾಗೆ ಸಾಕಷ್ಟು ವಾಹನ ಸವಾರರಲ್ಲಿ ಓಡಾಡುವಂಥದ್ದು ಲಾರಿಗಳಾಗಿರ್ಬೋದು, ಕಾರುಗಳಾಗಿರ್ಬೋದು. ಮತ್ತು ಮೊನ್ನೆ ರೀಸೆಂಟಾಗಿಯೂ ಬೆಳಗಾವಿಯ ಚೋಲಾಪುರ ಘಾಟ್ನಲ್ಲಿ ಏನು ಹಣವನ್ನು ಕದ್ದರು, ಅದೇ ರೀತಿಯಾಗಿ ಈ ಒಂದು ರಸ್ತೆಯಲ್ಲಿ ಹೋಗುವಂಥ ಕಾಣ್ತಿರುವಂತಹ ಫ್ಲಿಪ್ಕಾರ್ಟ್ ಕಂಪನಿಗೆ ಸೇರಿದಂಥ ಈ ವಾಹನದಲ್ಲಿ ಸಾಕಷ್ಟು ಬೆಲೆ ಬಾಳುವಂತಹ ವಸ್ತುಗಳಿದ್ದು, ಸೆಲ್ಫೋನ್ಗಳಿದ್ದು, ಅವುಗಳನ್ನು ಬೆಂಗಳೂರಿನ ನರಸಾಪುರದಿಂದ ಧಾರವಾಡಕ್ಕೆ ಶಿಫ್ಟ್ ಮಾಡಲಾಗ್ತಾ ಇತ್ತು. ಚಾಲಕ ಓನರ್ ಏನಿದ್ದಾನೆ ಅವನು ಕೂಡ ವಾಹನ ಚಲಾವಣೆ ಮಾಡ್ತಾ ಇರ್ತಾನೆ. ಕೆಲವು ಮತ್ತೊಬ್ಬ ಸ್ನೇಹಿತ ಅಂದರೆ ತಮ್ಮನು ಕೂಡ ಹಿಂದ್ಗಡೆ ಬರ್ತಾ ಇರ್ತಾನೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿರತಕ್ಕಂಥ GPS ಸೀಲ್ ಲಾಕ್ ಮತ್ತು ಸೀಲ್ ಮಾಡಿದಂತಹ ನಟ್ಬೋಲ್ಟ್ಗಳನ್ನು ಕಟ್ ಮಾಡೋ ಮುಖಾಂತರ ರನ್ನಿಂಗಲ್ಲಿರುವಂಥ ಗಾಡಿಯನ್ನೇ ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ಬೋದು ಕಳ್ಳರು. ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ, ನೋಡ್ತಿರ್ಬೋದು. ಅದು ಈಗ ಡ್ರೈವರ್ ಓಪನ್ ಮಾಡ್ತಾರೆ, ಅದನ್ನ ಎಷ್ಟು ಈಸಿಯಾಗಿ ಅದನ್ನು ಹಾರಿಸಿದ್ದಾರೆ ಅಂದರೆ ಚಾಲಕ ಸದ್ಯ ಏನು ಪ್ರಯಾಣ ಮಾಡ್ತಿದ್ದ, ಡ್ರೈವಿಂಗ್ ಮಾಡ್ತಾ ಇದ್ದ, ಅವನಿಗೂ ಕೂಡ ಅದೇನಾಗಿದೆ ಅಂತ ಗೊತ್ತಾಗಿಲ್ಲ. ಆ ರೀತಿಯಾಗಿ ಅದನ್ನು ನೀಟಾಗಿ ಕಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಕಟ್ ಮಾಡಿ ಆದ ಬಳಿಕ ಇಲ್ಲಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ವಾಹನದಲ್ಲಿ ಸಾಕಷ್ಟು ಸಾಮಗ್ರಿಗಳಿವೆ. ಅಂದರೆ 22 ಲಕ್ಷಕ್ಕೂ ಅಧಿಕವಾದ ಮೌಲ್ಯದ ದಿನಬಳಕೆ ವಸ್ತುಗಳು ಜನರೇನು ಆರ್ಡರ್ ಮಾಡಿರ್ತಾರೋ ಅವೆಲ್ಲ ಐಟಮ್ಗಳು ಇದರಲ್ಲಿ ಬರ್ತಾ ಇತ್ತು. ಆ ಐಟಮ್ಗಳನ್ನು ಇವರು ಬೆಂಗಳೂರಿನ ನರಸಾಪುರದಿಂದ ನೇರವಾಗಿ ಧಾರವಾಡಕ್ಕೆ ತಗೊಂಡು ಹೋಗ್ತಾ ಇದ್ರು. ಆ ಬಳಿಕ ಮೋಟೆಬಿನ್ನೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಲ್ಲಿ ಈ ವಾಹನವನ್ನು ಚಾಲಕನಿಗೆ ಗೊತ್ತಾಗದಂತೆಯೇ ಈ ರಾಡ್ಗಳ ಮುಖಾಂತರ ಮತ್ತು ಕಟ್ಟರ್ಗಳ ಮುಖಾಂತರ ಕಟ್ ಮಾಡಿ ಈ ವಾಹನ ರಾಬರಿ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆಗಿದ್ದಾರೆ, ಮಾತಾಡ್ಸಿ ಹೋಗ್ತೀನಿ ಡ್ರೈವರನ್ನು. ಸರ್, ಇಲ್ಲಿ ಯಾವಾಗ ಆಯಿತು ಘಟನೆ, ಇದು ನಿಮಗೆ ಹೇಗೆ ಗೊತ್ತಾಯಿತು ಅಂತ? ಸರ್, ಲಾಸ್ಟ್ ಸ್ಯಾಟರ್ಡೆ ನೈಟ್ ರೀ ಸರ್, ಬರುವಾಗ ರೀ 1 ಗಂಟೆಗೆ, ಸ್ಯಾಟರ್ಡೆ ನೈಟ್ ಕಡೆ ಬರುವಾಗ ರೀ 1 ಗಂಟೆಗೆ ಗೊತ್ತಾಯ್ತು ರೀ ಸರ್. ನಮ್ಮ ಸಾಹೇಬ್ರು ಟ್ರ್ಯಾಕಿಂಗ್ ಟೀಮ್ದವರು ಫೋನ್ ಹಚ್ಚಿರಿ ನಮ್ಗೆ. ಹೆಂಗೆ ಗೊತ್ತಾಯ್ತು ಅದು? ಅವರು ಅದು GPS ಲಾಕ್ ಜಸ್ಟ್ ಅವ್ರು ಏನು ಟ್ಯಾಪ್ ಮಾಡ್ಯಾರ ಸರ್, ಅದು ಆಗುಪಟ್ಟಿಗೆ ನಮ್ಗೆ ಟ್ರ್ಯಾಕಿಂಗ್ ಟೀಮ್ದ ಸಾಹೇಬ್ರು ಫೋನ್ ಹಚ್ಚಿರಿ ನನಗೆ, GPS ಲಾಕ್ ಕಟ್ ಆಗಿತ್ತು ನಿಮ್ದು ಅಂತ ಹೇಳಿ. ಆವಾಗ ನೋಡಿದ್ರು ಸರ್, ನಮ್ಗೆ ಗೊತ್ತಾಗಿತ್ತು. ನೋಡಿದಾಗ ಏನು ಸಾಮಾನ್ಯ ಇತ್ತು, ಎಲ್ಲ ಕ್ಲೀನ್ ಆಗ್ಬಿಟ್ಟಿತ್ತು? ಇಲ್ಲರಿ, ಅವಾಗ ಎಲ್ಲಿ ನಿಂತಿಲ್ರಿ ನಾ ಸರ್, ಎಲ್ಲ ಬ್ಲ್ಯಾಂಕ್ ಬಂದಿಂದ್ರೆ ಹಂಗೆ ಆ ಕಡೆಯಿಂದ ಸರ್. ಅಲ್ಲ, ನಿಂತಾಗ ಆಗಿರೋದು ಅಥವಾ ರನ್ನಿಂಗಲ್ಲಿ ಆಗಿರೋದು ಅಂತ? ರನ್ನಿಂಗ್ದಲ್ಲಿ ಆಗಿದೆ ಸರ್. ಹಾಂ, ರನ್ನಿಂಗ್ದಲ್ಲಿ ಆಗಿದೆ ಸರ್. ರನ್ನಿಂಗ್ದಲ್ಲಿ ಆ ಕಡೆಯಿಂದ ರನ್ನಿಂಗಲ್ಲೇ ಬಂದಿದೆ ನನ್ನದು. ಎಷ್ಟು ಮೌಲ್ಯದ ವಸ್ತುಗಳಿದ್ವು ಅಂದಾಜು? ಆ ಟೋಟಲ್ ಏಟಿತ್ತು ನಮ್ಗೆ ಗೊತ್ತಿಲ್ಲ ಸರ್. ಆಗ ಇವಾಗ ಹೇಳ್ತಾ ಇದ್ದಾರೆ ಟೋಟಲ್ 25 ಲ್ಯಾಕ್ ಅಂತ ಹೇಳಿ. ಅಂದರೆ ಬೆಂಗಳೂರಿನ ನರಸಾಪುರದಿಂದ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ KA 22 DO 666 ಅನ್ನೋ ಮಿನಿ ಕಂಟೈನರ್ ಲಾರಿ ಏನಿದೆ, ಈ ಲಾರಿಯಲ್ಲಿ ನೇರವಾಗಿ ಅಂದರೆ ಬೆಂಗಳೂರಿನ ನರಸಾಪುರದಿಂದ ಧಾರವಾಡಕ್ಕೆ ಶಿಫ್ಟ್ ಮಾಡಲಾಗ್ತಾ ಇತ್ತು. ಈ ವಾಹನವನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆಯಲ್ಲಿ ಹೋಗುವಾಗ ಅಂದರೆ ಪ್ರಯಾಣಿಸುವಾಗಲೇ ಕಳ್ಳತನ ಮಾಡಿರೋ ಘಟನೆ ನಡೆದಿರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದರೆ 25 ಲಕ್ಷಕ್ಕೂ ಅಧಿಕವಾದಂತಹ ವಸ್ತುಗಳು, ಅಂದರೆ ದಿನಬಳಕೆ ಅಗತ್ಯ ವಸ್ತುಗಳು ಇರ್ತವೆ, ಜನರು ಏನು ಆರ್ಡರ್ ಮಾಡಿರ್ತಾರೋ ಅವೆಲ್ಲವನ್ನು ತೆಗೆದುಕೊಂಡು ಫ್ಲಿಪ್ಕಾರ್ಟ್ ಕಂಪನಿಯ ಖಾಸಗಿ ವಾಹನ ಹೋಗ್ತಾ ಇತ್ತು. ಆಗ ಕಳ್ಳರು ಅವರ ನಡು ರಸ್ತೆಯಲ್ಲೇ ಒಂದು ರೀತಿಯಲ್ಲಿ ಸಿನಿಮೆಯ ರೀತಿಯಲ್ಲಿ ಮಾಡಿದ್ದಾರೆ. ಚೋಲಾಪುರ ಏನು ಘಾಟನಲ್ಲಿ ಘಟನೆ ಆಯಿತು, ಅದೇ ರೀತಿಯಾಗಿ ಈ ಒಂದು ಕಳ್ಳತನ ಕೂಡ ಮಾಡ್ರಿ ಅಂತ ಹೇಳ್ಬೋದು. ಸದ್ಯಕ್ಕೆ ಪೊಲೀಸರಿಗೆ ತಲೆ ಬಿಸಿಯಾಗಿರುವಂಥದ್ದು. ಕಳ್ಳರ ಹುಡುಗಾಟದಲ್ಲಿ ಪೊಲೀಸರು ಮುಂದಾಗಿರೋ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಗುಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇತ್ತೀಚೆಗೆ ರಾಬರಿ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಸಿನಿಮಾ ಸ್ಟೈಲ್ನಲ್ಲಿ ಹಾವೇರಿಯಲ್ಲಿ ರಾಬರಿ ಮಾಡಿದ್ದಾರೆ ಖದೀಮರು. ಎಲ್ಲಿ ರಾಬರಿ ಆಗಿದೆ, ರಾಬರಿ ಮಾಡಿದ್ದು ಹೇಗೆ, ಈ ಖತರ್ನಾಕ್ಗಳು ಯಾರು, ಪೊಲೀಸರು ಏನ್ ಮಾಹಿತಿ ಕಲೆ ಹಾಕಿದ್ದಾರೆ ಅನ್ನುವಂಥ ವರದಿ ಇಲ್ಲಿದೆ ನೋಡಿ. ನೀವೆಲ್ಲ ಮನೆ ಕಳ್ಳತನ, ಅಂಗಡಿ ಕಳ್ಳತನ ನೋಡಿದ್ರಿ. ಈಗ ಹೆದ್ದಾರಿಯಲ್ಲಿ ಹೋಗುವಂಥ ಕಂಟೈನರ್ ಗಾಡಿಯಲ್ಲಿನ ವಸ್ತುಗಳನ್ನೇ ಕಳ್ಳತನ ಮಾಡಲಿಕ್ಕೆ ಕಳ್ಳರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾನಿರುವಂಥದ್ದು ಮೋಟೆಬಿನ್ನೂರಿನ NH4 ಹೈವೇದಲ್ಲಿದ್ದೇನೆ. ಸದ್ಯ ನೋಡ್ತಿರುವಾಗೆ ಸಾಕಷ್ಟು ವಾಹನ ಸವಾರರಲ್ಲಿ ಓಡಾಡುವಂಥದ್ದು ಲಾರಿಗಳಾಗಿರ್ಬೋದು, ಕಾರುಗಳಾಗಿರ್ಬೋದು. ಮತ್ತು ಮೊನ್ನೆ ರೀಸೆಂಟಾಗಿಯೂ ಬೆಳಗಾವಿಯ ಚೋಲಾಪುರ ಘಾಟ್ನಲ್ಲಿ ಏನು ಹಣವನ್ನು ಕದ್ದರು, ಅದೇ ರೀತಿಯಾಗಿ ಈ ಒಂದು ರಸ್ತೆಯಲ್ಲಿ ಹೋಗುವಂಥ ಕಾಣ್ತಿರುವಂತಹ ಫ್ಲಿಪ್ಕಾರ್ಟ್ ಕಂಪನಿಗೆ ಸೇರಿದಂಥ ಈ ವಾಹನದಲ್ಲಿ ಸಾಕಷ್ಟು ಬೆಲೆ ಬಾಳುವಂತಹ ವಸ್ತುಗಳಿದ್ದು, ಸೆಲ್ಫೋನ್ಗಳಿದ್ದು, ಅವುಗಳನ್ನು ಬೆಂಗಳೂರಿನ ನರಸಾಪುರದಿಂದ ಧಾರವಾಡಕ್ಕೆ ಶಿಫ್ಟ್ ಮಾಡಲಾಗ್ತಾ ಇತ್ತು. ಚಾಲಕ ಓನರ್ ಏನಿದ್ದಾನೆ ಅವನು ಕೂಡ ವಾಹನ ಚಲಾವಣೆ ಮಾಡ್ತಾ ಇರ್ತಾನೆ. ಕೆಲವು ಮತ್ತೊಬ್ಬ ಸ್ನೇಹಿತ ಅಂದರೆ ತಮ್ಮನು ಕೂಡ ಹಿಂದ್ಗಡೆ ಬರ್ತಾ ಇರ್ತಾನೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿರತಕ್ಕಂಥ GPS ಸೀಲ್ ಲಾಕ್ ಮತ್ತು ಸೀಲ್ ಮಾಡಿದಂತಹ ನಟ್ಬೋಲ್ಟ್ಗಳನ್ನು ಕಟ್ ಮಾಡೋ ಮುಖಾಂತರ ರನ್ನಿಂಗಲ್ಲಿರುವಂಥ ಗಾಡಿಯನ್ನೇ ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ಬೋದು ಕಳ್ಳರು. ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ, ನೋಡ್ತಿರ್ಬೋದು. ಅದು ಈಗ ಡ್ರೈವರ್ ಓಪನ್ ಮಾಡ್ತಾರೆ, ಅದನ್ನ ಎಷ್ಟು ಈಸಿಯಾಗಿ ಅದನ್ನು ಹಾರಿಸಿದ್ದಾರೆ ಅಂದರೆ ಚಾಲಕ ಸದ್ಯ ಏನು ಪ್ರಯಾಣ ಮಾಡ್ತಿದ್ದ, ಡ್ರೈವಿಂಗ್ ಮಾಡ್ತಾ ಇದ್ದ, ಅವನಿಗೂ ಕೂಡ ಅದೇನಾಗಿದೆ ಅಂತ ಗೊತ್ತಾಗಿಲ್ಲ. ಆ ರೀತಿಯಾಗಿ ಅದನ್ನು ನೀಟಾಗಿ ಕಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಕಟ್ ಮಾಡಿ ಆದ ಬಳಿಕ ಇಲ್ಲಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ವಾಹನದಲ್ಲಿ ಸಾಕಷ್ಟು ಸಾಮಗ್ರಿಗಳಿವೆ. ಅಂದರೆ 22 ಲಕ್ಷಕ್ಕೂ ಅಧಿಕವಾದ ಮೌಲ್ಯದ ದಿನಬಳಕೆ ವಸ್ತುಗಳು ಜನರೇನು ಆರ್ಡರ್ ಮಾಡಿರ್ತಾರೋ ಅವೆಲ್ಲ ಐಟಮ್ಗಳು ಇದರಲ್ಲಿ ಬರ್ತಾ ಇತ್ತು. ಆ ಐಟಮ್ಗಳನ್ನು ಇವರು ಬೆಂಗಳೂರಿನ ನರಸಾಪುರದಿಂದ ನೇರವಾಗಿ ಧಾರವಾಡಕ್ಕೆ ತಗೊಂಡು ಹೋಗ್ತಾ ಇದ್ರು. ಆ ಬಳಿಕ
ಮೋಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಲ್ಲಿ ಈ ವಾಹನವನ್ನು ಚಾಲಕನಿಗೆ ಗೊತ್ತಾಗದಂತೆಯೇ ಈ ರಾಡ್ಗಳ ಮುಖಾಂತರ ಮತ್ತು ಕಟ್ಟರ್ಗಳ ಮುಖಾಂತರ ಕಟ್ ಮಾಡಿ ಈ ವಾಹನ ರಾಬರಿ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆಗಿದ್ದಾರೆ, ಮಾತಾಡ್ಸಿ ಹೋಗ್ತೀನಿ ಡ್ರೈವರನ್ನು. ಸರ್, ಇಲ್ಲಿ ಯಾವಾಗ ಆಯಿತು ಘಟನೆ, ಇದು ನಿಮಗೆ ಹೇಗೆ ಗೊತ್ತಾಯಿತು ಅಂತ? ಸರ್ ಲಾಸ್ಟ್ ಸ್ಯಾಟರ್ಡೆ ನೈಟ್ ರೀ ಸರ್, ಬರುವಾಗ ರೀ 1 ಗಂಟೆಗೆ ಸ್ಯಾಟರ್ಡೆ ನೈಟ್ ಆ ಕಡೆ ಬರುವಾಗ ರೀ 1 ಗಂಟೆಗೆ ಗೊತ್ತಾಯ್ತು ರೀ ಸರ್. ನಮ್ಮ ಸಾಹೇಬ್ರು ಟ್ರ್ಯಾಕಿಂಗ್ ಟೀಮ್ದವ್ರು ಫೋನ್ ಹಚ್ಚಿರಿ ನಮ್ಗೆ. ಹೆಂಗೆ ಗೊತ್ತಾಯ್ತು ಅದು? ಅವ್ರು ಅದು GPS ಲಾಕ್ ಜಸ್ಟ್ ಅವ್ರು ಏನು ಟ್ಯಾಪ್ ಮಾಡ್ಯಾರ ಸರ್, ಅದು ಆಗುಪಟ್ಟಿಗೆ ನಮ್ಗೆ ಟ್ರ್ಯಾಕಿಂಗ್ ಟೀಮ್ದ ಸಾಹೇಬ್ರು ಫೋನ್ ಹಚ್ಚಿರಿ ನನಗೆ, GPS ಲಾಕ್ ಕಟ್ ಆಗಿತ್ತು ನಿಮ್ದು ಅಂತ ಹೇಳಿ. ಅವಾಗ ನೋಡಿದ್ರು ಸರ್, ನಮ್ಗೆ ಗೊತ್ತಾಗಿತ್ತು. ನೋಡಿದಾಗ ಏನು ಸಾಮಾನ್ಯ ಇದ್ದು ಎಲ್ಲ ಕ್ಲೀನ್ ಆಗ್ಬಿಟ್ಟಿತ್ತು? ಇಲ್ಲರಿ, ಅವಾಗ ಎಲ್ಲಿ ನಿಂತಿಲ್ರಿ ನಾ ಸರ್, ಎಲ್ಲ ಬ್ಲ್ಯಾಂಕ್ ಬಂದಿಂದ್ರಿ ಹಂಗೆ ಆ ಕಡೆಯಿಂದ ಸರ್. ಅಲ್ಲ, ನಿಂತಾಗ ಆಗಿರೋದು ಅಥವಾ ರನ್ನಿಂಗಲ್ಲಿ ಆಗಿರೋದು ಅಂತ? ರನ್ನಿಂಗ್ದಲ್ಲಿ ಆಗಿದೆ ಸರ್. ಹಾಂ, ರನ್ನಿಂಗ್ದಲ್ಲಿ ಆಗಿದೆ ಸರ್. ರನ್ನಿಂಗ್ದಲ್ಲಿ ಆ ಕಡೆಯಿಂದ ರನ್ನಿಂಗ್ದಲ್ಲೇ ಬಂದಿದ್ದೆ ನಂದು. ಎಷ್ಟು ಮೌಲ್ಯದ ವಸ್ತುಗಳಿದ್ವು ಅಂದಾಜು? ಆ ಟೋಟಲ್ ಎಷ್ಟಿತ್ತು ನಮ್ಗೆ ಗೊತ್ತಿಲ್ಲ ಸರ್. ಆಗ ಇವಾಗ ಹೇಳ್ತಾ ಇದ್ದಾರೆ ಟೋಟಲ್ 25 ಲ್ಯಾಕ್ ಅಂತ ಹೇಳಿ. ಅಂದರೆ ಬೆಂಗಳೂರಿನ ನರಸಾಪುರದಿಂದ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ KA 22 DO 666 ಅನ್ನೋ ಮಿನಿ ಕಂಟೈನರ್ ಲಾರಿ ಏನಿದೆ, ಈ ಲಾರಿಯಲ್ಲಿ ನೇರವಾಗಿ ಅಂದರೆ ಬೆಂಗಳೂರಿನ ನರಸಾಪುರದಿಂದ ಧಾರವಾಡಕ್ಕೆ ಶಿಫ್ಟ್ ಮಾಡಲಾಗ್ತಾ ಇತ್ತು. ಈ ವಾಹನವನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆಯಲ್ಲಿ ಹೋಗುವಾಗ ಅಂದರೆ ಪ್ರಯಾಣಿಸುವಾಗಲೇ ಕಳ್ಳತನ ಮಾಡಿರೋ ಘಟನೆ ನಡೆದಿರುವಂಥದ್ದು. ಒಟ್ಟಾರೆ ಹೇಳೋದಂತಂದರೆ 25 ಲಕ್ಷಕ್ಕೂ ಅಧಿಕವಾದಂತಹ ವಸ್ತುಗಳು, ಅಂದರೆ ದಿನಬಳಕೆ ಅಗತ್ಯವಸ್ತು ಇರ್ತವೆ, ಜನರು ಏನು ಆರ್ಡರ್ ಮಾಡಿರ್ತಾರೋ ಅವೆಲ್ಲವನ್ನು ತೆಗೆದುಕೊಂಡು ಫ್ಲಿಪ್ಕಾರ್ಟ್ ಕಂಪನಿಯ ಖಾಸಗಿ ವಾಹನ ಹೋಗ್ತಾ ಇತ್ತು. ಆಗ ಕಳ್ಳರು ಅವರ ನಡು ರಸ್ತೆಯಲ್ಲೇ ಒಂದು ರೀತಿಯಲ್ಲಿ ಸಿನಿಮೆಯ ರೀತಿಯಲ್ಲಿ ಮಾಡಿದ್ದಾರೆ. ಚುರ್ಲಾಪುರ ಏನು ಘಾಟನಲ್ಲಿ ಘಟನೆ ಆಯಿತು, ಅದೇ ರೀತಿಯಾಗಿ ಈ ಒಂದು ಕಳ್ಳತನ ಕೂಡ ಮಾಡ್ರಿ ಅಂತ ಹೇಳ್ಬೋದು. ಸದ್ಯಕ್ಕೆ ಪೊಲೀಸರಿಗೆ ತಲೆ ಬಿಸಿಯಾಗಿರುವಂಥದ್ದು, ಕಳ್ಳರ ಹುಡುಗಾಟದಲ್ಲಿ ಪೊಲೀಸರು ಮುಂದಾಗಿರೋ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಗುಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇತ್ತೀಚೆಗೆ ರಾಬರಿ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಸಿನಿಮಾ ಸ್ಟೈಲ್ನಲ್ಲಿ ಹಾವೇರಿಯಲ್ಲಿ ರಾಬರಿ ಮಾಡಿದ್ದಾರೆ ಖದೀಮರು. ಎಲ್ಲಿ ರಾಬರಿ ಆಗಿದೆ, ರಾಬರಿ ಮಾಡಿದ್ದು ಹೇಗೆ, ಈ ಖತರ್ನಾಕ್ಗಳು ಯಾರು, ಪೊಲೀಸರು ಏನು ಮಾಹಿತಿ ಕಲೆ ಹಾಕಿದ್ದಾರೆ ಅನ್ನುವಂಥ ವರದಿ ಇಲ್ಲಿದೆ ನೋಡಿ. ನೀವೆಲ್ಲ ಮನೆ ಕಳ್ಳತನ, ಅಂಗಡಿ ಕಳ್ಳತನ ನೋಡಿದ್ರಿ. ಈಗ ಹೆದ್ದಾರಿಯಲ್ಲಿ ಹೋಗುವಂಥ ಕಂಟೈನರ್ ಗಾಡಿಯಲ್ಲಿನ ವಸ್ತುಗಳನ್ನೇ ಕಳ್ಳತನ ಮಾಡಲಿಕ್ಕೆ ಕಳ್ಳರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾನಿರುವಂಥದ್ದು ಮೋಟೆಬೆನ್ನೂರಿನ NH4 ಹೈವೇದಲ್ಲಿದ್ದೇನೆ. ಸದ್ಯ ನೋಡ್ತಿರುವಾಗೆ ಸಾಕಷ್ಟು ವಾಹನ ಸವಾರರಲ್ಲಿ ಓಡಾಡುವಂಥದ್ದು, ಲಾರಿಗಳಾಗಿರ್ಬೋದು, ಕಾರುಗಳಾಗಿರ್ಬೋದು. ಮತ್ತು ಮೊನ್ನೆ ರೀಸೆಂಟಾಗಿಯೂ ಬೆಳಗಾವಿಯ ಚೂರ್ಲಾಪುರ ಘಾಟ್ನಲ್ಲಿ ಏನು ಹಣವನ್ನು ಕದ್ದರು, ಅದೇ ರೀತಿಯಾಗಿ ಈ ಒಂದು ರಸ್ತೆಯಲ್ಲಿ ಹೋಗುವಂಥ ಕಾಣ್ತಿರುವಂತಹ ಫ್ಲಿಪ್ಕಾರ್ಟ್ ಕಂಪನಿಗೆ ಸೇರಿದಂಥ ಈ ವಾಹನದಲ್ಲಿ ಸಾಕಷ್ಟು ಬೆಲೆ ಬಾಳುವಂತಹ ವಸ್ತುಗಳಿದ್ದು, ಸೆಲ್ಫೋನ್ಗಳಿದ್ದು, ಅವುಗಳನ್ನು ಬೆಂಗಳೂರಿನ ನರಸಾಪುರದಿಂದ ಧಾರವಾಡಕ್ಕೆ ಶಿಫ್ಟ್ ಮಾಡಲಾಗ್ತಾ ಇತ್ತು. ಚಾಲಕ ಓನರ್ ಏನಿದ್ದಾನೆ ಅವನು ಕೂಡ ವಾಹನ ಚಲಾವಣೆ ಮಾಡ್ತಾ ಇರ್ತಾನೆ. ಕೆಲವು ಮತ್ತೊಬ್ಬ ಸ್ನೇಹಿತ ಅಂದರೆ ತಮ್ಮನು ಕೂಡ ಹಿಂದ್ಗಡೆ ಬರ್ತಾ ಇರ್ತಾನೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿರತಕ್ಕಂಥ GPS ಸೀಲ್ ಲಾಕ್ ಮತ್ತು ಸೀಲ್ ಮಾಡಿದಂತಹ ನಟ್ಬೋಲ್ಟ್ಗಳನ್ನು ಕಟ್ ಮಾಡೋ ಮುಖಾಂತರ ರನ್ನಿಂಗಲ್ಲಿರುವಂಥ ಗಾಡಿಯನ್ನೇ ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ಬೋದು ಕಳ್ಳರು. ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ, ನೋಡ್ತಿರ್ಬೋದು. ಅದು ಈಗ ಡ್ರೈವರ್ ಓಪನ್ ಮಾಡ್ತಾರೆ, ಅದನ್ನ ಎಷ್ಟು ಈಸಿಯಾಗಿ ಅದನ್ನು ಹಾರಿಸಿದ್ದಾರೆ ಅಂದರೆ ಚಾಲಕ ಸದ್ಯ ಏನು ಪ್ರಯಾಣ ಮಾಡ್ತಿದ್ದ, ಡ್ರೈವಿಂಗ್ ಮಾಡ್ತಾ ಇದ್ದ, ಅವನಿಗೂ ಕೂಡ ಅದೇನಾಗಿದೆ ಅಂತ ಗೊತ್ತಾಗಿಲ್ಲ. ಆ ರೀತಿಯಾಗಿ ಅದನ್ನು ನೀಟಾಗಿ ಕಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಕಟ್ ಮಾಡಿ ಆದ ಬಳಿಕ ಇಲ್ಲಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ವಾಹನದಲ್ಲಿ ಸಾಕಷ್ಟು ಸಾಮಗ್ರಿಗಳಿವೆ. ಅಂದರೆ 22 ಲಕ್ಷಕ್ಕೂ ಅಧಿಕವಾದ ಮೌಲ್ಯದ ದಿನಬಳಕೆ ವಸ್ತುಗಳು ಜನರೇನು ಆರ್ಡರ್ ಮಾಡಿರ್ತಾರೋ ಅವೆಲ್ಲ ಐಟಮ್ಗಳು ಇದರಲ್ಲಿ ಬರ್ತಾ ಇತ್ತು. ಆ ಐಟಮ್ಗಳನ್ನು ಇವರು ಬೆಂಗಳೂರಿನ ನರಸಾಪುರದಿಂದ ನೇರವಾಗಿ ಧಾರವಾಡಕ್ಕೆ ತಗೊಂಡು ಹೋಗ್ತಾ ಇದ್ರು. ಆ ಬಳಿಕ ಮೋಟೆಬೆನ್ನೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಲ್ಲಿ ಈ ವಾಹನವನ್ನು ಚಾಲಕನಿಗೆ ಗೊತ್ತಾಗದಂತೆಯೇ ಈ ರಾಡ್ಗಳ ಮುಖಾಂತರ ಮತ್ತು ಕಟ್ಟರ್ಗಳ ಮುಖಾಂತರ ಕಟ್ ಮಾಡಿ ವಾಹನ ರಾಬರಿ ಮಾಡಿದ್ದಾರೆ.